ಎಲ್ಲಿಕ್ಕೆ ಅಂತ ಗೊತ್ತಿಲ್ಲಮ್ಮ ಬ್ಯಾಗ್ನ ನೀನು ಎಲ್ಲ ಅಂದ್ರೆ ಲಿಕ್ಬಿಡೋದು ಜವಾಬ್ದಾರಿ ಇಲ್ಲ ಡಿಸಪಾಯಿಂಟ್ ಯಾಕೆ ಮಚ್ಚ ಹಾಕ್ತೀಯ ನೀನು ಆಗಲ್ಲ ಅಂತ ಹೇಳಿಲ್ಲ ನಾನು ಫಸ್ಟ್ ನಾನು ಸೆಟ್ ಮಾಡ್ಕೊಳ್ಬೇಕು ಮಚ್ಚ ಅಂತ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹಂಗಲ್ಲ ಮಚ್ಚ ರಿಯಾಲಿಟಿ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ ಅವನು ಜಸ್ಟ್ ರಾಯಲ್ಟಿ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಮೇಕೆ ತಿನ್ನೋದಿಲ್ಲ ಕುರಿ ತಿನ್ನೋದೇನು ಫುಲ್ಲು ಅದು ವೆಜ್ ಅದನ್ನ ತಿನ್ನೋ ನಾವೇನು ಹೇಳು ನಾವು ಅದರಲ್ಲೇ ಆಂಟಿ ಒಂದ್ ವೇಳೆ ನನ್ನ ತಲೆ ಮೇಲೆ ಎತ್ತಾಕ್ಬಿಟ್ರೆ ಹೇಳೋದೆಲ್ಲ ಹೇಳಿದ್ದು ಹೇಳಿಲ್ಲ ಫುಲ್ ಬಾಯ್ ಬಿಟ್ರೆ ನಾನು ಹೇಳಿದೆ ಟಾಪ್ ಸ್ಟೈಲ್ ಅಷ್ಟೇ ಇದು ಅಡ್ಡಾರಿ ಹಿಡಿತಿದ್ಯಾ ಬೇಡ ಬೇಗ ಎದ್ಬಿಟ್ನಲ್ಲ ಇವತ್ತು ಹೆಂಗಿದ್ದೆ ಅಂತ ಹೇಳಿಲ್ಲಲ್ಲ ನಿಂಗೆ ಹೆಂಗಿದ್ರಿ ಇಲ್ಲಿ ಬಿದ್ಕೊಂಡಿದ್ದೆ ಎಲ್ಲೋ ಬಿದ್ದಿಲ್ಲ ಇಲ್ಲಿ ಬಿದ್ಕೊಂಡಿದ್ದೆ ಕನ್ಸಲ್ಲಿ ನಾನು ಜುಮ್ಮಿನೋ ಗುಂಡುನೋ ಏನೋ ಮುದ್ಪಡ್ತಾ ಇದ್ದೆ ಸೋರ್ತಾ ಇದ್ದೆ ಹಂಗೆ ಏಣ್ಗಳೆಲ್ಲ ಎಗ್ರು ಬಿಡ್ತು ನನ್ನ ಮೇಲೆ ಕಣ್ಬಿಟ್ಟು ನೋಡಿದ್ರೆ ಮುಖದಲ್ಲಿ ಎಲ್ಲ ಈ ತಲೆಮುಂಟೆ ಹಿಂದ್ಗಡೆ ಹುಳಗಳು ಸೇರ್ಕೊಂಬಿಟ್ಟಿದ್ದು ಅದತ್ಕೊಂಬಿಟ್ಟದೆ ಹಿಂಗ್ ಬಂದ್ಬಿಟ್ಟವೆ ನನಗೂ ಗೊತ್ತಿಲ್ಲ ಏನಿದೆ ಹೌದು ಅದರಿಂದ ಇದ್ಬಿಟ್ಟೆ ಏನ್ ನೋಡ್ತಾ ಇದ್ದಿ ಅದೇ ಆಶ್ರಮಕ್ಕೆ ತರಕಾರಿ ಹಾಕ್ಬೇಕಂತ ಯಾರು ಏನ್ ಮಾಡ್ತೀರಾ ಅಂತ ಆಮೇಲೆ ದಯವಿಟ್ಟು ಎಲ್ಲರೂ ಟಮಾಟೋದವ್ರಾಗ್ಲಿ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಯಾರೇ ಏನೇ ತಂಬಿದ್ದೇನೋ ದಯವಿಟ್ಟು ಹಂಗೆ ಕಚ್ಬಿಡ್ರಪ್ಪ ಎಲ್ಲರೂ ಚಿಕನ್ ಅವರು ಆಶ್ರಮಕ್ಕೆ ತರಕಾರಿ ಹೇಳಿದ್ದಾರೆ ಹೋದ ವಾರನೇ ಹಾಕ್ಬೇಕಾಗಿತ್ತು ಹಾಕಿಲ್ಲ ಈ ವಾರ ಎಲ್ಲರೂ ಸಹಕರಿಸಿ ತರಕಾರಿ ಹಾಕೋಣ ಎಲ್ಲರೂ ಆಶ್ರಮಕ್ಕೆ ತರಕಾರಿ ನಮ್ಮ ಮಾವ ಮಾರ್ಕೆಟಿಂದ ಸಪೋರ್ಟ್ ತಗೊಂಡು ತರಕಾರಿಗಳನ್ನ ಜೋಸ್ನೆ ಆಶ್ರಮಕ್ಕೆ ಹಾಕ್ಸ್ತಾ ಇರ್ತಾರೆ ಅಂಡ್ ಅದು ಈ ಥರ ನಡೀತಾ ಇರುತ್ತೆ ದಯವಿಟ್ಟು ಇವತ್ತು ಗುರುವಾರ ಎಲ್ಲರೂ ತರಕಾರಿಗಳು ಆಶ್ರಮಕ್ಕೆ ಅಂತ ಕೇಳ್ತಾರೆ ಸೊ ವಾರಕ್ಕೊಂದ್ಸತಿ ಹಾಕೋದು ಒಂದ್ ವಾರ ಹಾಕಿಲ್ವಂತೆ ವಾರ ಹಾಕ್ರಿ ಅಂತ ಓಕೆ ಓಕೆ ಗೈಸ್ ನಾನು ರೆಡಿ ಆಗ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ರೆಡಿ ಆದ ಗೈಸ್ ಕೂದಲು ಎಷ್ಟು ಕರೆಕ್ಟ್ ಮಾಡೋದು ಕರೆಕ್ಟ್ ಆಗಲ್ಲ ಅದನ್ನ ಕಟಿಂಗ್ ಮಾಡಿಸ್ಬೇಕು ಮಮ್ಮಿ ಎಲ್ಲಿದ್ಯಾ ಒಂದು ನಿಮಿಷ ನಮ್ಮ ಜನಕ್ಕೆ ಹಂಗೆ ಗುಡ್ ಮಾರ್ನಿಂಗ್ ಹೇಳು ವೆರಿ ಗುಡ್ ಮಾರ್ನಿಂಗ್ ಹಂಗೇಳು ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಓಕೆ ನೈಸ್ ಇದು ಆಕ್ಚುಲಿ ಚೆನ್ನಾಗಿರೋದು ಇಲ್ಲಿ ಕಾಣಿಸ್ತಿರೋ ಬಟ್ಟೆಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬಿಟ್ಟು ಏನೇನೋ ಅನ್ಕೋಬಹುದು ನೀವು ಅಮ್ಮ ನಿನ್ನ ರಾತ್ರಿನ ಎತ್ತಿಕ್ಕು ಅಂತ ಹೇಳಿತ್ತು ನಾನು ಎತ್ತಿಕ್ಕಿಲ್ಲ ಅಷ್ಟೇ ಬ್ಯಾಗ್ ನಿನ್ನ ನಂಗೆ ಗೊತ್ತಾ ಎಲ್ಲಿಕ್ಕೆ ಅಂತ ಗೊತ್ತಿಲ್ಲಮ್ಮ ಬ್ಯಾಗ್ನ ನೀನು ಎಲ್ಲ ಅಂದ್ರೆ ಲಿಕ್ಬಿಡೋದು ಜವಾಬ್ದಾರಿ ಇಲ್ಲ ನನ್ಗೆ ಹೇಳ್ತೀಯ ಜವಾಬ್ದಾರಿ ಇದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ತೀವ ಸುಮ್ಮನೆ ಜವಾಬ್ದಾರಿ ಇರೋದಕ್ಕೆ ಹೋಗ್ತಾ ಇದ್ದೀವಿ ಸರಿ ಬಿಡು ಎಲ್ಲ ಐತ್ ನಿಂಗೆ ಬಾ ನಾನು ತಲೆ ಬಾಚ್ಕೊಳಲ್ಲ ಬಾ ಗೈಸ್ ಇವತ್ತು ಕಟಿಂಗ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಕೂದಲು ಕರೆಕ್ಟಾಗಿ ಕೂರ್ತಾ ಇಲ್ಲ ಅಂದ್ಬಿಟ್ಟು ಯಾವ ಥರ ರೆಡಿ ಆಗ್ತೀನಿ ಅಂದರೆ ಆ ಥರ ರೆಡಿ ಆಗ್ತೀನಿ ಗೈಸ್ ನಾನು ರೆಡಿ ಆದರೆ ಹಿಂಗೆ ಕಾಣಿಸ್ತೀನಿ ನಮ್ಮಮ್ಮ ರೆಡಿ ಆದರೆ ಹಂಗೆ ಕಾಣಿಸ್ತೆ ಮಮ್ಮಿ ತಿರುಗಿ ಕಡೆ ಹಂಗೆ ಓಕೆ ಇವತ್ತು ನೀವು ಕೇಳ್ಬೋದು ಯಾಕೆ ಹಣೆ ಮೇಲೆ ಕುಂಕುಮ ಇಲ್ಲ ಅಂತ ಅದಕ್ಕೊಂದು ರೀಸನ್ ಇದೆ ನಮ್ಮನೆ ಬೇಡ ಅಂತ ಹೇಳಿದ್ರು ಯಾಕೆ ಅಂದರೆ ನಮ್ಮ ತಾತಮ್ಮನ ತೀರೋಗಿದ್ರು ಆ್ಯಂಡ್ ನಿನ್ನೆ ಮಾಡಿದ್ದಾಯಿತು ತಿಥಿ ಮುಗಿಯೋವರೆಗೂ ಹಾಕೋಣಂಗಿಲ್ಲ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಹಾಕಂತ ಇಲ್ಲ ಅದೇ A few moments later. ಓಕೆ ಒಮ್ಮೆ ಹೆಲ್ಮೆಟ್ ಬೇಕಾ ನಿಂಗೆ ಬೇಡವಾ ಸರಿ ಬೇಡ ಅದಕ್ಕೆ ಇಕ್ಕಂತಾರೆ ಓಕೆನಾ ನಾನು ಬರ್ಬೇಕಾದ್ರೆ ನನಗೆ ಹೆಲ್ಮೆಟ್ ಬೇಕಲ್ಲ ಕೊಟ್ಬಿಟ್ರೆ ಬೇರೆ ಹೆಲ್ಮೆಟ್ ಇಲ್ಲ ಇನ್ನೊಂದೇನಾಯ್ತು ಅದು ಕಳ್ದೋಯ್ತು ಮಮ್ಮಿ ಈ ಹೆಲ್ಮೆಟ್ ಚೆನ್ನಾಗಿಲ್ಲ ಬಿಡು ಟೆಂಪ್ರವರಿಗೆ ಆಯ್ತದೆ ಮನೆಗೆ ಬರೋಕ್ಕಾಗುತ್ತಲ್ಲ ಸರಿ ಮಮ್ಮಿ ಖುಷಿಯಾಗಿ ಹಂಗೆ ಸ್ಮೈಲ್ ಮಾಡು ಹಂಗೆ ಹೂ ಅನ್ನಮ್ಮ ಹೂ ಅಂದ್ಬಿಟ್ಟೆ ಉಡುಪಿ ಹೋಗೋಣ ಅಂದ್ಬಿಡ್ತಾ ಇದ್ದೆ ಅಮ್ಮ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗೋದ್ರು ಇವಾಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಪ್ರೆಸೆಂಟ್ಲಿ ನಡೆದ್ರೆ ಸಿಗ್ನಲ್ ಅದೇ ಆ್ಯಂಡ್ ಈ ಕಡೆ ನೋಡಬೇಕು ಆ ಕಡೆ ಯಾವುದು ಅಡ್ವೈಸ್ಗಳು ಕೊಟ್ಟವ್ರೆ ಹೆಲ್ಪ್ಲೈನ್ ನಂಬರ್ ಕೊಟ್ಟವ್ರೆ ನಿಮಗೂ ಯೂಸ್ ಆಗ್ಬೋದು ನೋಡ್ಕೊಳ್ಳಿ ಅದಕ್ಕೆ ವಿಡಿಯೋ ಮಾಡಿದೆ ಓಕೆ ಕಾಲೇಜಲ್ಲಿ ಸಿಗೋಣ
ಕಾಲೇಜ್ದು ಗಾಡಿಗಳು ಎಂಟರ್ ಆಗೋ ಗೇಟ್ ಇದು. ಕಾಲೇಜಿಗೆ ರೀಚ್ ಆಗಿದ್ದೀನಿ. ಏನಾಗಿತ್ತು ಅಂದ್ರೆ ಈ ಟ್ಯಾಗ್ ಇದೆಯಲ್ಲ, ಟ್ಯಾಗ್ ಇಲ್ಲ ಅಂದ್ರೆ ಒಳಗಡೆ ಬಿಡಲ್ಲ. ಈ ಟ್ಯಾಗು ಮನೆ ಕಿತ್ತೋಗಿತ್ತು. ನಮ್ಮನೆ ಎಲ್ಲ ಇದೆಲ್ಲ ಹಾಕ್ಬಿಟ್ಟು ಸ್ಟೇಪಲ್ ಮಾಡಿಕೊಟ್ಟಿದ್ದಾರೆ ಟೆಂಪ್ರವರಿ ಗಳಿಸ್ಕೊ ಅಂತ. ನಮ್ಮ ಫಾದರ್ ಅಂದ್ರೆ ಕಾಲೇಜ್ ಫಾದರ್ ನೋಡ್ಬಿಟ್ಟು ಹೊಸ ಐಡಿ ಕಾರ್ಡ್ ತಗೋ ಅಂತ ಹೇಳ್ತಾ ಇದ್ರು. ನಾನು ತಗೊಂತೀನಿ ಅಂತ 5 ಸೆಕೆಂಡ್ ಸೈಡ್ ಬಿಡ್ತಾ ಇದ್ದೀನಿ. ನೋಡೋಣ ಯಾವಾಗ ಮತ್ತೆ ಫಾದರ್ ಸಿಗ್ತಾರ, ಯಾವಾಗ ಐಡಿ ಕಾರ್ಡ್ ತಗೋ ಅಂತಾರ, ಆ ಪಕ್ಕ ತಗೊಳ್ಳೇಬೇಕು. ಹಾಯ್ ಯೂಟ್ಯೂಬ್ ಚಾನಲ್ ಮರ ಬ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು. ಬೈ. ಅಣ್ಣಗೂ ಗೊತ್ತಂತೆ ನಾನು ಚಾನಲ್ ಮಾಡ್ತೀನಿ ಅಂತ. ಅಷ್ಟೇ ಓಡ್ ಬಂದ್ಬಿಟ್ಟು ಹಿಂಗೇನೋ ಸ್ವಲ್ಪ ಆಪ್ರೇಷನ್ಗಳು ಮಾಡಿದಾಗ ಲಿಫ್ಟ್ ಕೂಡ ಓಪನ್ ಆಗುತ್ತೆ. ಇವಾಗ ಪಕ್ಕಾ ಕ್ಲಾಸ್ಗೆ ಹೋಗ್ತೀನಿ ಗೈಸ್. ಫೋನ್ ಒಂದು ನನ್ನ ಗಾಡಿಗೆ ಬಿಟ್ಬಿಟ್ಟು ಇನ್ನೊಂದು ಫೋನ್ ರಿಂಗ್ ಆದ್ರೆ ಯಾರು ಎತ್ಕೊಂಡು ಹೋಗ್ಬಿಡ್ತೇವೆ. ಲಾಸ್ಟ್ ಹೆಲ್ಮೆಟ್ ಯಾರು ಎತ್ಕೊಂಡು ಹೋಗ್ಬಿಟ್ಟಿಲ್ಲ. ಅದಾದ್ಮೇಲೆ ಲೈಬ್ರರಿಲಿ ನಂದು ಯಾವ್ದು ಗ್ರೀನ್ ಶೀಟ್ಸ್ಗಳು ಇಕ್ಕಿದ್ದೆ ಅದು ಅವನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ನೋಡೋದು. ಸೊ ಇವಾಗ ಸೇಫ್ಟಿಗೆ ಬ್ಯಾಗ್ನ ಬಂತಲ್ಲ ಫ್ಲೋರ್ ಓಪನ್ ಆಗೋ ಟೈಮ್ ಇರುತ್ತೆ ನೋಡಿ. ಇವಾಗ ನನ್ನ ಸೇಫ್ಟಿಗೆ ಬ್ಯಾಗ್ನ ಸೋಮು ಇರು ಬಂದೆ. विकास गुड मॉर्निंग मैन. गुड मॉर्निंग. कहाँ जा रहा है? ये मेरा फोन रे इधर ही छोड़ दिया. हाँ लिफ्ट आई होल्डेड फॉर यू. कम ऑन विकास. आई टोल्ड यू आई होल्डेड अ लिफ्ट फॉर यू देयर. ये डायरेक्ट जाता है. ए समो गुड मॉर्निंग. वीडियो गुड मॉर्निंग. ನಿಮ್ಮಿಂದ ಡಿಸೈಡ್ ಆಗ್ಬಿಟ್ಟಿನಪ್ಪ. ನಾನು ನಿಮ್ನೆಲ್ಲ ಸ್ವಲ್ಪ ಜನಕ್ಕೆ ತೋರ್ಸೋಣ ಅಂತ. ನಮಸ್ಕಾರ. ನೀನ್ ನನ್ನ ಬಗ್ಗೆ ಈ ತರ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಚ್ಚ. ಫಸ್ಟ್ ಐಡಿ ಕಾರ್ಡ್ ಏನ್ ಮಚ್ಚ ಅನ್ಕೊಂಡಿದ್ಯಾ ನನ್ನ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ಯಾ ಮಚ್ಚ. ನಾನು ಒಬ್ಬನೇ ಹೋಗಂಗಿದ್ರೆ ಇವತ್ತು ಯಾಕೆ ಹೋಗ್ತಾ ಇದ್ದೆ. ನಾನು ಒಬ್ಬನೇ ಹೋಗಿದ್ರೆ ಇವತ್ತು ಯಾಕೆ ಹೋಗ್ತಾ ಇದ್ದೆ. ನಾಳೆ ಹೋಗಿದ್ರೆ ನಿನ್ ಯಾಕೆ ಕರೀತಾ ಇದ್ದೆ ಮಚ್ಚ. ಬಾ ಮಚ್ಚ. ಡಿಸಪಾಯಿಂಟ್ ಯಾಕೆ ಮಚ್ಚ ಹಾಕ್ತೆ ನೀನು ಅಂತದ್ ಏನ್ ಹೇಳ್ದೆ ನಾನು. ನಿನ್ ಕ್ಲಾಸಲ್ಲೆಲ್ಲ ಹಂಗಾಡ್ತೀಯ ಈಗ. ಅದು ಗೊತ್ತಾಯ್ತು ಮಚ್ಚ. ಏನ ಹೇಳ್ದೆ ಕ್ಲಾಸಲ್ಲಿ ನಿನ್ ಆಗಲ್ಲ ಅಂತ ಹೇಳಿದ್ ನಾನು. ಆಗಲ್ಲ ಅಂತ ಹೇಳಿಲ್ಲ ನಾನು. ಫಸ್ಟ್ ನಾನು ಸೆಟ್ ಮಾಡ್ಕೊಳ್ಬೇಕಿರು ಮಚ್ಚ ಅಂತ ಹೇಳಿಲ್ಲ ಅಂತ ಹೇಳ್ಬಿಟ್ಟು. ಹಂಗಲ್ಲ ಮಚ್ಚ. ಹೌದು ಹಂಗೆ ಗೈಸ್. ನೀವು ನನ್ನ ಫ್ರೆಂಡ್ ಆಗಿ ನಾ ತುಂಬಾ ಮಿಸ್ಟೇಕ್ ನಾನು ತಗೊಂತಾ ಇದ್ದೇನೆ ಗೈಸ್. ನೀವೇನಾದ್ರು ಹೇಳ್ಬೇಕು. ನಾನು ಇವತ್ತು ಕಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದು ನಿನ್ಗೆ ಹೇಳಿದಾಗ ಜೊತೆಲಿ ಬರ್ತೀನಿ ಅಂತ. ನಾನು ಏನೋ ಜೊತೆಗೆ ಬರ್ತೀನಿ ಅಂದಿದ್ದಕ್ಕೆ ನೀನ್ ಹೇಳ್ತಾ ಇದ್ದೀನಿ. ನೀನಾಗಿ ನೀನ್ ಕರೆದಿಲ್ಲ ಮಚ್ಚ. ಅಯ್ಯೋ ಮಚ್ಚ ಅದು ಹಂಗಲ್ಲ ಮಚ್ಚ. ಅಂದ್ರೆ ಜೊತೆಲಿ ಅಂದ್ರೆ ನನಗೆ ಒಳ್ಳೆ ಸ್ಟೈಲ್ ಯಾವ ತರ ಸೂಟ್ ಮಾಡ್ಬೇಕು, ಯಾವ ತರ ಕಟಿಂಗ್ ಮಾಡಿಸ್ಬೇಕು ಅಂತ ಅಡ್ವೈಸ್ ಕಟಿಂಗ್ ವಿಡಿಯೋ ಹೆಂಗ್ ಹಾಕಿದ್ದೆ ಅಂತ. ಒಂದು ಡಿಸ್ಪೋಸಬಲ್ ಬಟ್ಟೆ ಹಾಕ್ಬಿಟ್ಟು ಹೇರ್ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಏನ್ ಕೂದಲು ಈ ತರ ಕ್ಲಿಪ್ ಹಾಕೋರಲ್ಲ ಅಂತ ಬೇಜಾರಾಯ್ತು. ಆದ್ರೆ ಆಡ್ ಆನ್ ನೋಡಿದ್ಮೇಲೆ ಸ್ವಲ್ಪ ನೆಮ್ಮದಿ ಆಯ್ತು. ನೀನ್ ಇಲ್ಲ ಆದ್ರೆ ಕಂಟೆಂಟೇ ಇಲ್ಲ ಮಚ್ಚ. ಇದೆಲ್ಲ ನಾನು ಕಂಟೆಂಟ್ ಮಚ್ಚ ಹಂಗಲ್ಲ ಮಚ್ಚ. ಮಚ್ಚ ಚಪ್ಪಲಿ ಜೊತೆ ಆಟ ಆಡ್ಬಾರ್ದು ಮಚ್ಚ. ಚಪ್ಪಲಿ ಜೊತೆ ಆಟ ಆಡ್ಬಾರ್ದು. ಸೊ ನಿನ್ನ ಕಂಟೆಂಟ್ ಅಲ್ಲ ಮಚ್ಚ. ನಿನ್ನ ಲೈಫ್ ಮಚ್ಚ. ಅದೇ ಲೈಫ್ ಹೇಳೋ ಕಂಟೆಂಟ್. ಅಯ್ಯೋ ಮಚ್ಚ. ಮಿಸ್ಟೇಕ್ ಹೇಳಿ ನಾನು ಇಟ್ಕೊಂಡಿದ್ದೆ ಅಷ್ಟೇ. ಗೊತ್ತಾಯ್ತು. ಯು ನೀಡ್ ಕಂಟೆಂಟ್, ಯು ನೀಡ್ ಮನಿ. ದಟ್ಸ್ ವೈ ಮಚ್ಚ. ಯು ಟೋಟಲ್ ಮಿಸ್ಟೇಕ್ ಇನ್ ಮೀ ಮಚ್ಚ. ನಿನ್ನ ದುಡ್ಡು ಮುಖ್ಯ ತಾನೆ. ಇದು ಬೇಡ ತಾನೆ. ದುಡ್ಡು ಪಾರ್ಟ್ ಆಫ್ ಲೈಫ್ ಮಚ್ಚ. ದುಡ್ಡೇ ಲೈಫ್ ಅಲ್ಲ ಮಚ್ಚ. ಅದು ಸರಿ. ಆ ದುಡ್ಡೇ ನಿನಗೆ ಬೇಡ ಅಂತ ಎಲ್ಲ ದಾನ ಧರ್ಮ ಮಾಡ್ಬಿಡು. ಮಾಡಕ್ ಕೆಲಸ ಇಲ್ಲ ನಿಮ್ಗೆಲ್ಲ. ಹೇಳ್ತಾ ಇಲ್ಲ. ದುಡ್ಡು ಪಾರ್ಟ್ ಆಫ್ ಲೈಫ್, ದುಡ್ಡೇ ಲೈಫ್ ಅಲ್ಲ. ಸರಿ ಬಿಡು. ಹೋಗ್ತೀವಿ ತಾನೆ. ನೋಡೋದಲ್ಲ, ಬರ್ಲೇಬೇಕು. ನೋಡೋದ ನೋಡಿ ಗೈಸ್. ಇವಾಗ ನಾವು ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ. ಎಷ್ಟು ಗಾಡಿಗಳವೆ ಮಚ್ಚ. ನಿಂಗೆ ಎಷ್ಟು ಗಾಡಿ ಬೇಕು ಮಚ್ಚ ಈ ಕಡೆ? ಯಾವ್ದು ಬೇಡ, ನನ್ನ ಗಾಡಿ ಸಾಕಪ್ಪ. ಓ ನನ್ ಕೇಳ ಮಚ್ಚ. ನಿನಗೆ ಯಾವ ಗಾಡಿ ಬೇಕು? ನನ್ಗೆ ಯಾವ್ದು ಬೇಡ ಮಚ್ಚ. ನನ್ನ ಗಾಡಿನೇ ಸಾಕು ಮಚ್ಚ. ನಿಂಗೆ ಈ ಕಡೆ ಬಂದಾಗ ಹೆಸರಿ ಕನ್ಫ್ಯೂಸ್ ಆಗಿದೆ ಮಚ್ಚ. ನಿನ್ ಗಾಡಿ ಒಂದ್ ಕಡೆ ಕರೆಕ್ಟಾಗಿ ನನ್ನ ಗಾಡಿ ಹತ್ರ ಹೋಗ್ತೀನಿ. ನನ್ನ ಗಾಡಿ ಇಲ್ಲೇ ಇರೋದು. ಮತ್ತೆ ಹ್ಯೂಮ್ಯಾನಿಟೀಸ್ ಬ್ಲಾಕ್ ಅಂದ್ರೆ ಇಲ್ಲಪ್ಪ. ಹ್ಯೂಮ್ಯಾನಿಟೀಸ್ ಬ್ಲಾಕ್ ವಾ. ಕರೆಕ್ಟಾಗಿ ಹೋಗ್ತೀನಿ. ನಾನು ಮುಂದೆ ನಾನು ಕನ್ಫ್ಯೂಸ್ ಆಗುತ್ತೆ. ನನಗೆ ಅವಾಗ ಕನ್ಫ್ಯೂಸ್ ಮುಚ್ಚಾಲೆ. ನನ್ನ ಟೆನ್ಷನ್ ಜಾಸ್ತಿ. ತಲೆ ಬುದ್ಧಿ ಇಲ್ಲ ಅಂತಲ್ಲ. ಮಚ್ಚ ನನ್ನ ತಲೆಗೆ ಯಾರ ತಲೆ ಇಲ್ಲ ಮಚ್ಚ. ನಿನ್ ತಲೆ ಸೂಪರ್ ಆಗಿ ಬುದ್ಧಿ ಇದೆ ಮಚ್ಚ. ಇದು ಕಂಟೆಂಟ್ ಬೇಡ ಮಚ್ಚ. ನನ್ನ ತಲೆ ಸೂಪರ್ ಆಗೈತೆ ಮಚ್ಚ. ಈ ಟೈಮ್ ಅವಾಗ ಟೈಮ್ ಮಾತ್ರ ಫ್ಲಕ್ಚುಯೇಟ್ ಆಗ್ತಾರೆ.
ಇವಾಗ ಹೇಳೋಣ ಜಾಬ್ ಮಾಡಿದೆ ಮತ್ತೆ ಇಬ್ರು ತಲೆಲ್ಲ ಹೋದೆ ಬರೀ ಇಂಥದೆಯಾ? ಗಾಡಿ ಎಷ್ಟಾಯ್ತು ನಿಂದು? ಗಾಡಿ ಬುಲೆಟ್ ಎಷ್ಟಾಯ್ತು ಪ್ರೈಸ್ ಗೊತ್ತಿಲ್ವಾ? ನಿಂದಲ್ವಾ ಮಚ್ಚ ಗಾಡಿ? ಸರಿ ಬಿಡ ಗೈಸ್, ಒಂದು 5-6 ದಿನದಿಂದ ಈ ಒಂದು ಹೆಲ್ಮೆಟ್ ನಾ ಹತ್ರನೇ ಇತ್ತು. ಬಟ್ ದೆನ್ ಈ ಹೆಲ್ಮೆಟ್ ಯಾರಿಗೂ ಅಂದರೆ ನಂದು ಫ್ರೀ ಆಗಿದೆ. ಥ್ಯಾಂಕ್ ಯು. ಈಗ ಟಾಪಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೇನೆ ಗೈಸ್. ಮಚ್ಚ ನಾವು ಒಂದು ರೀಸನ್ ಹೇಳು, ಈ ಜಾಗದಲ್ಲಿ ಯಾಕೆ ರೂಮ್ ಮಾಡ್ಕೊಂಡಿ ನೀನು? ಹಾಂ ಗೊತ್ತಾಗ್ತೈತೆ ಅಕ್ಕ. ಎಲ್ಲ ಮನೆಗಳೆಲ್ಲ ಅವೇ. ಎಷ್ಟು ಜನ ಹುಡುಗಿರ ಮನೆ ಐತೆ ಮಚ್ಚ? A few moments later. ಗೈಸ್, ಇವಾಗೆಲ್ಲ ರೆಡಿ ಆಗಿದೆ. ಲಾಕ್ ಎಲ್ಲ ಹಾಕೊಂಡು ಇವಾಗ ಕಟಿಂಗ್ ಮಾಡ್ಸೋದಕ್ಕೆ ಅಂತ ಹೋಗ್ತಾ ಇದೀವಿ. ಮತ್ತೆ ನೀನು ಕಟಿಂಗ್ ಮಾಡ್ಕೊಂಡ್ಯಾ? ಇದಕ್ಕೂ ನೋಡ ಮಾಡಿಸ್ಕೊಂಡಿದ್ದಾರಲ್ಲ, ಮಾಡ್ಬೇಕು. ನಾನು ಕಟಿಂಗ್ ಮಾಡಿಸ್ಕೊಂತ ಏನಾದ್ರೆ ಇವ್ರು ಕಟಿಂಗ್ ಮಾಡಿಸ್ಕೋಬೇಕು. ಹೊಸ ರೂಲ್ ಕಣ, ನಾನು ಮಾಡ್ತಾನೆ ಮಾಡಿಸ್ಕೋಬೇಕಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಗೈಸ್, ಹೋಗ್ತಾ ಇದೊಂದು ಜಾಗ ಕಾಣಿಸ್ತು ಅಂತ ಇಲ್ಲಿ ಸ್ಟಾಪ್ ಹಾಕ್ಸಿದೀನಿ. ಮಚ್ಚ ಅದೇನು ಗೊತ್ತಾ ಮಚ್ಚ? ಅದೇ ಆ ಸ್ಟಾಲ್ ಚಿಕ್ಕದು, ಗೊತ್ತಿಲ್ಲ. ಈ ಕಡೆ ರಾಗಿ ಗಂಜಿ ಮತ್ತೆ ಮಜ್ಜಿಗೆ ಮಾಡ್ಕೊಡ್ತಾರೆ ಮಚ್ಚ. ಅದು ತಿನ್ನೋದಲ್ಲ ಮಚ್ಚ, ಕುಡಿಯೋದು ಮಚ್ಚ. ಕುಡಿಯೋದು ಅಷ್ಟೇ ಅಲ್ಲ ಮಚ್ಚ, ಅದ್ರಲ್ಲಿ ಪಕ್ಕದಲ್ಲಿ ಉಪ್ಪಿನಕಾಯಿ ಏನ ಇಕ್ಕಿರ್ತಾರೆ, ಅದಕ್ಕೆ ಟೇಸ್ಟ್. ಯಾರ ಟೇಸ್ಟ್ ನೋಡ್ರ ಅಂದ್ರೆ ರಿಯಾಲಿಟಿ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ ಅವನು, ಜಸ್ಟ್ ರಾಯಲ್ಟಿ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ರಾಗಿ ಗಂಜಿ ಹಾಕೊಡ್ತಾರೆ. ಮೇನ್ ಇರೋದು ಅದಲ್ಲ, ಅದ್ರ ಜೊತೆ ಈ ಕಡೆ ಸೈಡ್ಸ್ ಇದ್ದಾವೆ, ಇದು ಮೇನು. ಓಕೆ, ಥ್ಯಾಂಕ್ ಯು ಬ್ರೋ. ಆ್ಯಕ್ಚುಲಿ ಇದಿರೋದಕ್ಕೆ ಗೈಸ್ ರಿಯಲ್ ಟೇಸ್ಟ್ ಕಾಣಿಸೋದು ಇದರಲ್ಲಿ. ಇದೊಂದು ಸಿಪ್ ತಗೊಳೋದು, ಇದೊಂದು ಪೀಸ್ ಸ್ಲೈಸ್ ತಗೊಳೋದು. ಮಚ್ಚ ಲೈಫಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಮಚ್ಚ. ಇವಾಗ ನೋಡು, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು 0.1% ಕೂಡ ನೀನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ? ನೀನ್ ಯಾವ್ದಾದ್ರು ರಾಯಲ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ರೆ ಅದಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಹೇಳ್ತಾರೆ. ನೀನು ಅದು ಮಾಡು, ಮತ್ತೆ ಇದು ಬರ್ತೀನಿ. ಇದು ಮತ್ತೆ ಟೇಸ್ಟ್ ಅಂದ್ರೆ ನಿನ್ಗೆ ಟೇಸ್ಟ್ ಆಫ್ ಲೈಫ್ ಗೊತ್ತಾಗಬೇಕು ಮಚ್ಚ. ಗೊತ್ತಾಗಿದೆ, ಬೇಸ್ಮೆಂಟ್ ಆಫ್ ಲೈಫ್ ಗೊತ್ತಾಗಿದೆ. ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಫ್ ಕೂಡ ಗೊತ್ತಾಗಿದೆ. ನಂತರ ಇಳಿಬೇಕು ನೀನು. ಮಿಡಲ್ ಕ್ಲಾಸ್ ಮಚ್ಚ ನೀನು. ನಾನು ಮಿಡಿಲ್ ಕ್ಲಾಸ್ ಕಣೋ. ಮಿಡಲ್ ಕ್ಲಾಸ್ ನೋಡಲ್ಲ ಗೊತ್ತಾಗ್ತಿ. ನನ್ನಷ್ಟು ಮಿಡಿಲ್ ಕ್ಲಾಸ್ ಬೇರೆ ಯಾರಿದಾರು? ಐ ಆಮ್ ಪುವರ್, ವೆರಿ ಪುವರ್. ಗೊತ್ತಾಗ್ಲಿ ಮಚ್ಚ. ನೀನು ತಿನ್ನಲ್ಲ ಅಂಜ. ತಿನ್ನು. ಖಾರ ಜಾಸ್ತಿ ಆದಾಗ ಗಂಜಿ ಕುಡಿ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹೌದಾ? ಮಾಮೂಲಿ ನೀನು ಹೋಗೋದು ನಂದನಾ ಪ್ಯಾಲೇಸ್ಗೆ, ಎಂಪೈರ್ಗೆಲ್ಲ. ಇವತ್ತು ಮಾತ್ರ ಯಾಕೆ ಇಲ್ಲಿ ಬಂದ್ಬಿಟ್ಟಿದ್ಯಾ? ಹೋಗಿರೋ ಫೋಟೋ ಇತ್ತು ತೋರಿಸಲ್ಲ, ಅದಾಗ ಹೋಗಿರೋ ದಾರಿ ಜೊತೆಗಿತ್ತೆ. ಅವೆಲ್ಲ ಇವಾಗ ಪಾಯಿಂಟ್ ಅಲ್ಲ. ಪಾಯಿಂಟ್ ಏನಾಯ್ತು ಅದನ್ನ ಮಾತ್ರ ಆಗಿದೆ ಬ್ರಾ. ಥ್ಯಾಂಕ್ ಯು ಗೈಸ್. ಇವೆಲ್ಲ ಮಿಡಲ್ ಕ್ಲಾಸ್ ಲೈಫ್ಗೆ ಒಂಥರ ಫುಡ್ ಇದ್ದಂಗೆ. ಇವಾಗ ನಂಗೆ ಲೈಟಾಗಿ ಹೊಡೆ ತುಂಬದೆ. ಸೊ ನಂತರ ನನ್ಗಿಂತ ತುಂಬಾ ಕಷ್ಟಪಟ್ಟಿರ್ತಾರೆ. ಅವರೇ ಅದು ಬಂದು ಕುಡಿದ್ರೆ ಊಟನೇ ಬೇಡ ಅವ್ರಿಗೆ, ಇಷ್ಟೇ ಸಾಕು. ಇನ್ನೊಂದು ಹೇಳ್ತಾರೆ ಏನೋ ಅಲ್ಲ ಅಂತ. ಅದ ಮಚ್ಚ, ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ತಿನ್ನು ಮಚ್ಚ, ತಿನ್ನು. ನಂಗೆ ಡೈಲಾಗ್ ಹೊಡಿತಾ ಇದ್ದಲ್ಲ, ಆರಾಮಾಗಿ ತಿನ್ನು. ಬಿರಿಯಾನಿ ಎಲ್ಲ ನಿಂದು. ತಿನ್ನು 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 ತಿನ್ನು, ಪರವಾಗಿಲ್ಲ. ಲುಕ್ ಏನು ಕೊಡ್ತೀಯ? ಹೇಳಿಲ್ಲ ಅಂದ್ರೆ ನಾನು ತಿಂತೀನಿ, ಅದಕ್ಕೆ ಕಳಿಸ್ಬಿಡಪ್ಪ. ಸೊ ನೀನು ನಾನ್ ವೆಜ್ ತಿನ್ಬೇಕು ಅಂತ ಡಿಸೈಡ್ ಆಗಿದ್ಯಾ? ಲೈಫ್ ಅಲ್ಲಿ ವೆಜಿಟೇರಿಯನ್ ಆಗಿರೋದು ಕಲಿಯೋ. ಏನ ನೈಟ್ ವೆಜಿಟೇರಿಯನ್ ಅಲ್ಲೇ ನೀನ್ ಮಧ್ಯಾಹ್ನ ನಾನು ಚಿಕನ್ ತಿಂತೀನಿ, ಸಂಜೆ ನಾನು ಮಟನ್ ತಿಂತೀನಿ ಅಷ್ಟೇ. ಇನ್ಯಾವಾಗ ವೆಜ್ ಇರೋ ನೀನು? ಇನ್ಯಾವಾಗ ವೆಜ್ ತಿನ್ನೋದು? ವೆಜ್ ಅಲ್ವಾ? ಟೆಕ್ನಿಕಲಿ ಸ್ಪೀಕಿಂಗ್ ಕೇಳಿಸ್ಕೊ. ಈಗ ಮೇಕೆ ತಿನ್ನೋದಿಲ್ಲ, ಕುರಿ ತಿನ್ನೋದೇನು ಫುಲ್ಲು ಅದು ವೆಜ್. ಅದನ್ನ ತಿನ್ನೋ ನಾವೇನು ಹೇಳು? ನಾವು ಅದರ ಇಲ್ವಲ್ಲೇ ಇಲ್ಲೇ ಹೋಗ ಕಂಟ್ರೋಲ್. ಸ್ಟ್ರೈಟ್ ಮಚ್ಚ, ನಡಿ ನಡಿ. ಇಲ್ಲ ಪರ್ಪ ಅವಳು. ಗೈಸ್, ಈ ಕಡೆ ಮ್ಯಾಕ್ಸ್ ಸಲೂನ್ ಅಂತ ಈ ಹೊರಮಾವ್ ರೋಡಲ್ಲಿ ಇರೋದು. ಇದಕ್ಕೆ ಬಂದಿದ್ದೀವಿ. ಈ ಕಡೆ ಫಸ್ಟ್ ಅಡಾನಿಗೆ ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ. ಆ ಫೋಟೋ ತೋರಿಸು ಮಚ್ಚ. ಆ ಫೋಟೋ ಅವ್ರಿಗೆ ತೋರಿಸ್ದಲ್ಲ,
ಅವ್ರಿಗೆಲ್ಲ ತೋರಿಸ ನಂಗೆ ತೋರಿಸಲ್ಲ ನೀನು? ಅವ್ರಿಗೆ ಮಾತ್ರ ತೋರಿಸ್ತೀನಿ, ನಿನಗೆಲ್ಲ ತೋರಿಸ್ತೀನಿ. ಏನು ಮಚ್ಚ ಪರವಾಗಿಲ್ಲ, ಒಂದ್ಸತಿ ತೋರಿಸಿ ನೋಡ್ತೀನಿ. ಒಂದು ಫೋನಲ್ಲಿ ಒಂದು ಫೋಟೋ ತೋರಿಸ ಗೈಸ್, ಈ ಥರ ಬೇಕು ಅಂದ್ಬಿಟ್ಟು. ಸೀರಿಯಸ್ಲಿ ನಾವು ಇಷ್ಟು ಟೈಮ್ ಬೇಕಾಯ್ತಾ ಫೋಟೋ ಮೇರೆ ಇದೆನಾ? ತೋರಿಸು ಮತ್ತೆ ಬರ್ದಿಕ್ಕೋದು. ಓಕೆ ಓಕೆ, ಈ ಥರ ಫೋಟೋಗೆ ಈ ಥರ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ದೆ. ನಾವು ಆವಾಗ ಡೌ ಮಾಡಿದ್ರೆ ಕೆಲವೊಂದು ಸಕ್ಸಸ್ ಆಗೋದು, ಅದಕ್ಕೆ ಯಾವಾಗ ಡೌ ಮಾಡ್ತಿರ್ತೀವಿ. ಸೊ ಡಿಫ್ರೆಂಟ್ ಆಗೈತಲ್ಲ, ಕ್ಲಿಪ್ಸಲ್ಲಿ ಹಾಕ್ತವ್ರೆ ಲಾಸ್ಟ್ ಟೈಮ್ ಕ್ಲಿಪ್ ಆಗಿ ಮಚ್ಚ. ದೆರ್ ಇಸ್ ನಥಿಂಗ್ ಬ್ಯಾಡ್ ಮಚ್ಚ, ಎವ್ರಿಥಿಂಗ್ ಇಸ್ ಫಾರ್ ಯುವರ್ ಗುಡ್ ಮಚ್ಚ. ಎಕ್ಸ್ಪ್ರೆಷನ್ ಚೇಂಜ್ ಆಗಲ್ಲ ನಿಂದು, ಕ್ಲಿಪ್ ಹಾಕ್ಬಿಟ್ಟವ್ರೆ ಅಂತ. ಗೈಸ್ ಲಾಸ್ಟ್ ಒಂದು ಸಲೂನ್ಗೆ ಹೋಗಿದ್ದಾಗ ಆ ಕ್ಲಿಪ್ ಒಂದು ಹಾಕಿ ನೋಡ್ಕೊಂಡು ಬನ್ನಿ, ಅದು ನೆನ್ಸ್ಕೊಂಡು ಪಾಪ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾ ಇಲ್ಲ ಇವಾಗ. ಯಾವ ಕಲರ್ ಬೇಕು ಹೇಳ? ಹಂಗೆ ಒಂದು ಕಲರ್ ಹೇಳು, ಒಂದು ಬ್ರೌನು ನೋಡಿ, ಸೇಮ್ ಇವ್ರ ಥರನೇ. ಓಕೆ 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 ಓಕೆ. ಈ ಮುಖನೇ ಚೇಂಜ್ ಆಗೋಯ್ತು ಮಚ್ಚ ನಿಂದು. ಮಚ್ಚ ಆಲ್ ದ ಬೆಸ್ಟ್ ಮಚ್ಚ, ಆಲ್ ದ ಬೆಸ್ಟ್ ಮಚ್ಚ. ಹೆಂಗಿತ್ತು ಮಚ್ಚ ರಿವ್ಯೂ? ರಿವ್ಯೂ ಅಂತಲ್ಲ, ರಿವ್ಯೂ ಅಂದರೆ ಲೈಕ್ 5 out of 5. ಇನ್ನೊಂದು ಹೆಂಗಂದ್ರೆ ಕೆಲವೊಂದು ಕಡೆ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಮಾಡದೆ ದುಡ್ಡು ಕಿತ್ಕೋತಾರೆ. ಇಲ್ಲಿ ಅಷ್ಟೊತ್ತು ಟೈಮ್ ತಗೊಂಡು ಲೈಕ್ ಎಲ್ಲ ಚೆನ್ನಾಗೇ ಮಾಡ್ಕೊಳ್ತಿದ್ರು. ಜಾಸ್ತಿ ಟೈಮ್ ತಗೊಂಡ್ರಲ್ಲ, ಲೈಕ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿ ಅವ್ರಿಗೂ ಸ್ಯಾಟಿಸ್ಫೈ ಆಗೋಕ್ಕಂತ ಮಾಡಿಕೊಡ್ತಾರೆ. A few inches later. ಗೈಸ್ ನೋಡಿ, ನಮ್ಮ ತೇಜಸ್ ಅವ್ರ ಲುಕ್ಕೇ ಮೊತ್ತಕ್ಕೆ ಚೇಂಜ್ ಆಗಿಬಿಟ್ಟಿದೆ. ಲಿಟ್ರಲಿ ನೋಡಿದ್ರೆ ನಾರ್ತ್ ಇಂಡಿಯಾ ಚಪ್ರಿಗಳಿದೆ ನೋಡಿ, ಚಪ್ರಿ ಎಲ್ಲ ಚಪ್ರಿ ಅದೇ ಥರ ಚಪ್ಲಿ, ಹೇರ್ ಕಲರು ಏನೋ ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನಿನಗೆ ಅನಿಸ್ತಾ ಇಲ್ಲ ಇಂಥದ್ದು ಫೀಚಲ್ ಕಡೆ ಬಂದಿದ್ದೀನಿ. ನಾನೇನಕ್ಕೆ ಕರ್ಕೊಂಡ್ಬಂದೆ? ನಾನು ಹೋಗಿ ಗುಣಿಗೆ ಬೀಳ್ತೀಯಾ? ಕಲರ್ ಹಾಕ್ಸ್ಬೇಡ ಅಂತ 100 ಸತಿ ಹೇಳ್ದೆ, ಕೇಳಿಸ್ಕೊಂಡ? ಅದರಲ್ಲೂ ಎದ್ದಿದೆ. ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ, ದಿನ ಬಗ್ಗೆ ಅನ್ಕೋತಾರೆ ಬಿಡು. ಡಿಫಾಮೇಷನ್ ಕೇಸ್ ಫೈಲ್ ಮಾಡು. ಕೈಸಿ ಬಡ್ಡಿ ಮಗನೇ ನನ್ನ ಕಲರ್ ಹಾಕ್ಸು ಅಂತ ಟ್ರಿಗರ್ ಮಾಡಿ ಹಾಕ್ಸ್ಬಿಟ್ಟ. ಅಲ್ಲಿ ಕಲರ್ ಹಾಕ್ಸ್ ಬಂದಿದ್ದ ತಕ್ಷಣ ನಾನು ಕಲರ್ ಬಂದಿದ್ದ ತಕ್ಷಣ ನಿಂತನೇ ಸ್ಟಾರ್ಟ್ ಮಾಡಿದ್ದು. ಹಾಕ್ಸಿ ಹೇಳ್ತೀನಿ ನಾನು ತಿಂತೀಯ ಅಂತೆಲ್ಲ ಬಿಟ್ಟಾಗೆ. ಇಲ್ಲಿ ನೋಡಿ, ಇವನು ಹೇಳೋದೆಲ್ಲ ಇರಲಿ. ಇದೇನೋ ಇದು ನಾನು ಹೇಳ್ದು ನಾನು ಹಾಕೋ ಬರೋದಕ್ಕೆ ಈ ಕಿತ್ತೋಗಿರೋ ಚಪ್ಪಲಿನ ನನ್ನ ಕೈಲಿ ಆಯ್ತಾ ಇಲ್ಲ. ಈ ಬಡ್ಡಿ ಮಗ ಆಗ್ಲಿಂದ ನಗಾಡ್ತಾನೆ. ಕಲರ್ ಹಾಕ್ಸ್ಕೊಂಡವನು ನಿಂತಾನೆ ಮೋಟಿವೇಟ್ ಮಾಡಿದವನು. ಅವ್ರು ಒಂದು ಮಾತು ಕಲರ್ ಹಾಕ್ಸ್ಕೊಂಡೆ ನನಗೇನೆ ಕೇಳಿದೆ ಅಂತ ನೀನು ಹೇಳ್ಬೇಕಿತ್ತು. ನಿನ್ನ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ? ಮಚ್ಚ ಏನಾದ್ರು ಪ್ಲಾನ್ ಬರ್ತೈತಾ ಮಚ್ಚ? ಬರ್ತೈತೆ ಮಚ್ಚ. ಪ್ಲಾನ್ ಮಾತ್ರ ಎಕ್ಸಿಕ್ಯೂಟ್ ಮಾಡ್ಬೇಡ ಮಚ್ಚ. ಆ ಪ್ಲಾನ್ ಮಾತ್ರ ಎಕ್ಸಿಕ್ಯೂಟ್ ಮಾಡ್ಬೇಡ ಮಚ್ಚ. ನನ್ಗನ್ಸಿತ್ತು ನಿಂಗನ್ಸಿತ್ತು ಒಂದೇನಾ ಮಚ್ಚ? ನನ್ಗೂ ನೀವು ಒಂದೇ ಪ್ಲಾನ್ ಅನ್ಸ್ತೈತಾ ಮಚ್ಚ? ಅದೇ ಮುಂದ್ಗಡೆ ಗಾಡಿ ಬೇಡ ಮಚ್ಚ, ಬೇಡ. ನೀನ್ ಕೂತಿದ್ರೆ ಫೈನ್ ಕಟ್ಟೋಷ್ಟು ಕಾಸಿಲ್ಲ, ಜೈಲ್ಗೆ ಹೋಗೋಷ್ಟು ಟೈಮು ಇಲ್ಲ ಮಚ್ಚ. ಜೈಲ್ಗೆ ಹೋಗೋ ಟೈಮ್ ಏನಕ್ಕೆ? ಮತ್ತೆ ಅಲ್ಲೇ ಹಾಕೋಬಿಡ್ತಾರಲ್ಲ, ಅಲ್ಲಿ ಫುಲ್ ಟೈಮ್ ನಿನಗೆ ಫ್ರೀ ಟೈಮ್ ಹೋಗ್ಬಿಡುತ್ತೆ. ಬೇಡ ಮಚ್ಚ, ಆರಾಮಾಗಿದ್ದೀವಿ, ಆರಾಮಾಗಿರೋಣ ಮಚ್ಚ. ಕರ್ನಾಟಕ ರಾಜ್ಯ ಪೊಲೀಸ್ ಮಚ್ಚ. ಮೀಟರ್ ಬೇಕು, ಮೀಟರ್ ಕಾಲ್ ಬಂದಿತ್ತು ಮಚ್ಚ. ನೀನು ಪಿಕ್ ಮಾಡಿಲ್ಲ. ಫಸ್ಟ್ ನಮ್ಮ ಅಣ್ಣ ಕಾಲ್ ಮಾಡ್ತೇನೆ. ನಮ್ಮ ಅಣ್ಣ ಕಾಲ್ ಮಾಡಿ ರಿಸೀವ್ ಮಾಡ್ಬಿಟ್ರೆ ಎಲ್ಲ ನಾರ್ಮಲ್. ಅಕಸ್ಮಾತ್ ನಮ್ಮ ಅಣ್ಣ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮ ಅಮ್ಮ ಕಾಲ್ ಮಾಡ್ತಾರೆ. ನಮ್ಮ ಅಣ್ಣ ಪಿಕ್ ಮಾಡಿದೆ ಕಣ, ಅದಕ್ಕೆ ಅಮ್ಮ ಕಾಲ್ ಮಾಡಿಲ್ಲ. ಗೈಸ್ ಈ ತರ ಒಂದು ಹೇರ್ ಸ್ಟೈಲ್ ಇಟ್ಕೊಂಡು ಈ ತರ ಒಂದು ಫುಲ್ ರೆಡಿಯಾಗಿ ಫುಲ್ ಒಂಥರ ಡಿಫ್ರೆಂಟ್ ಲುಕ್ ಅಲ್ಲಿ ನಾನು ಮನೆಗೆ ಹೋದ್ರೆ ಪಕ್ಕ ನಮ್ಮಮ್ಮ ಉಗಿತಾರೆ, ಬೈತಾರೆ, ಏನಾದ್ರು ಒಂದು ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಏನ್ ಪ್ಲಾನ್ ಮಾಡಿ ಏನಂದ್ರೆ ಆಡಾನ್ ಬಾತ್ರೂಮ್ಗೆ ಹೋಗ್ಬಿಟ್ಟು ಬೇಚ ಮಾಡ್ಕೊಂಡ್ಬಿಡಿ, ಬ್ಯಾಚುಲರ್ಸ್ ಅಲ್ಲ. ಆಡಾನ್ ಬಾತ್ರೂಮ್ಗೆ ಹೋಗ್ಬಿಟ್ಟು ಇವಾಗ ಹೇರ್ ಸ್ಟೈಲ್ ಎಲ್ಲ ಕಲರ್ಗಳನ್ನೆಲ್ಲ ಹೋಗಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬೇಕು. ಗೈಸ್ ಹೆಂಗೋ ಕಷ್ಟಪಟ್ಟು ತಲೆಗೆ ಶಾಂಪೂ ಹಾಕೊಂಡು ನೀರಾಗಿ ತೊಳ್ಕೊಂಡ್ಮೇಲೆ ಕೂದಲೆಲ್ಲ ಸಾಫ್ಟ್ ಆಗದೆ, ಆದರೆ ಕಲರ್ ಹೋಗಿಲ್ಲ ಗೈಸ್.
ಇವಾಗ ಮಮ್ಮಿ ಇದಕ್ಕೆ ಏನು ಹೇಳುತ್ತೆ ಅಂತ ನಾನು ನೋಡಬೇಕು. ಇವಾಗ ಏನು ಮಾಡಲ್ಲ ಈಗ ಕಾಣಿಸಲ್ಲ ಅನ್ಸುತ್ತೆ. ನೋಡೋಣ, ಹೇಳಕ್ಕಾಗಲ್ಲ ಮಮ್ಮಿ ರಿಯಾಕ್ಷನ್ ಹೆಂಗಿರು ನೋಡೋಣ. ತೋರ್ಸು ಆಂಟಿ, ಒಂದ್ ವೇಳೆ ನನ್ನ ತಲೆ ಮೇಲೆ ಎತ್ತಾಗ್ಬಿಟ್ರೆ ಹೇಳೋದೆಲ್ಲ ಇವನೇ ಅಮ್ಮ ಹೇಳಿದ್ದು. ಇಲ್ಲೇ ಹೇಳಿಲ್ಲ, ಸುಳ್ಳು ಬಾಯಿ ಬಿಟ್ರೆ ಸುಳ್ಳು. ನಾನು ಹೇಳಿದೆ ತೇಜಸ್ ಬೇಡ ಮನೆಗೆಲ್ಲ ಹೋಗ್ಬೇಕು, ಬೇಡ ಅಂತ ಮಾತ್ರ ಮಾತಾಡ್ತೀನಿ ಅದು ಇದು ಅಂತೇಳಿ ನನ್ನೇ ಮಚ್ಚಾ ನನ್ನ ತಲೆಗೂ ಹಾಕ್ಸ್ಬೇಕಂತ. ಮಚ್ಚಾ ಮಿಸ್ ಆಗಿ ನಾನು ಆ ಕ್ಲಿಪ್ ರೆಕಾರ್ಡ್ ಮಾಡಿಲ್ಲ. ಅದೇ ಯಾಕೆ ಮಾಡಿಲ್ಲ? ಮಿಸ್ ಆಗಿ ಇನ್ನು ಅದೆಲ್ಲ ರೆಕಾರ್ಡ್ ಮಾಡ್ತೀನಿ, ಇದು ಮಾತ್ರ ಯಾಕೆ ರೆಕಾರ್ಡ್ ಮಾಡಿಲ್ಲ ನೀನು? ಅದು ಇನ್ಸ್ಟೆಂಟ್ ರೆಕಾರ್ಡ್ ಮಾಡೋದೇ ಇಲ್ಲ ಸುಮ್ಮನೆ ಅಮ್ಮ ನೋಡಮ್ಮ, ಇವನು ಸುಳ್ಳು ಹೇಳ್ತಾನೆ. ನೀನು ಹಂಗೆ ಹೇಳ್ಬೇಕು, ಕ್ಯಾಮ್ರಾ ನೋಡ್ಬೇಡಿ ಅದಕ್ಕೆ ಹೇಳ್ತಾ ಇಲ್ಲ. ನಾನು ಬೇಕು ಅಂತ ಮಾಡಿಲ್ಲ, ನಾನು ಆರಾಮಾಗಿ ಕೂತಿದ್ದೆ, ಹೆಂಗೋ ಸ್ಟೈಲ್ಸ್ ಚೆನ್ನಾಗೇ ಇತ್ತು. ಈ ಕಲರ್ ಹಾಕು ಅಂತ ಕಾನ್ಸೆಪ್ಟ್ ಅವ್ರು ಹೇಳ್ಬಿಟ್ರ, ಇವನು ಅದನ್ನ ಹೇಳ್ಕೊಂಡೆ ಯಾಕೆ ಚೆನ್ನಾಗಿರುತ್ತೆ ಯಾಕೆ ಅಂದ್ಬಿಟ್ಟ. ನಾನು ನನಗೆ ಕರೆಕ್ಟ್ ಇದ್ರೆ ಮಾತ್ರ ಕೆಲಸ ಮಾಡು. ನಾನು ಬಾಯ್ತೀವಿ ಇದು ಬಾಯ ಹೊಡ್ಬಿಟ್ಟು ಬೆಂಕಿ ಪಟ್ಟ ಇದು ಮ್ಯಾಚ್ ಮಾಡ್ತಾ ಅನಿಸ್ತೀನಿ. ಬೇಡ ಮಚ್ಚ, ಬೇಡ, ಆರಾಮಾಗಿದ್ದೀನಿ, ಆರಾಮಾಗಿರೋದು. ಅಮ್ಮ ಏನೋ ಹೇಳ್ತಾನೆ, ಏನೋ ನಾನು ಹೇಳ್ತೀನಿ, ನಿಜ ಯಾವುದು ಅಂತ ನಿಂಗೆ ಅರ್ಥ ಆಗುತ್ತಲ್ಲ ಆಗ ಮಾತಾಡ್ತೀನಿ. ಫಸ್ಟ್ ಮನೆಗೆ ಹೋಗಿ ನೀನು ನೋಡ್ತೀನಿ ಏನು ಮಾಡ್ತೀವಿ ಅಂದ್ಬಿಟ್ಟು. ಏನೋ ಡಿಫ್ರೆನ್ಸ್ ಅದೇ. ಇದಕ್ಕೆ ಎಷ್ಟು? ವಾಟ್ಸ್ ದ ಪ್ರೈಸ್ ಫಾರ್ ದಿಸ್ ಒನ್? 3700. ವಾಟ್ಸ್ ದ ಪ್ರೈಸ್ ಫಾರ್ ದಿಸ್ ಒನ್? ದಿಸ್ ಒನ್ Beverly 700. 1700. And moreover, this is first copy. This is original. ಇವಾಗ ನಾನು ಹೇಳಿದ್ಮೇಲೆ ಇದು ಫಸ್ಟ್ ಕಾಪಿ, ಇದು ಒರಿಜಿನಲ್ ಅಂತ ಗೊತ್ತಾಯ್ತು ನನಗೆ. ನಾನು ಇದನ್ನ ಒರಿಜಿನಲ್ ಅಂತ ಪ್ರೂವ್ ಮಾಡ್ಬಿಟ್ರೆ ಏನ್ ಮಾಡ್ತೀಯ ನೀನು? ಒರಿಜಿನಲ್ ಅಂತ ಪ್ರೂವ್ ಹೆಂಗೋ ಮಾಡ್ತೀವಿ. ಇದ್ರಲ್ಲಿ ಕಾಲ್ ಹಾಕಿ ನೋಡೋದ್ರಲ್ಲಿ ಸಿಗೋ ಕಂಫರ್ಟಬಲ್ ಸಿಗುತ್ತಾ ನಿನಗೆ? ಏನಂತದ್ದು? ಇದು ನೋಡ್ರೆ ಚಿಕ್ಕದಾಗೈತೆ, ಕಾಲ್ ದೊಡ್ಡದಕ್ಕೆ. ಇದು ನೋಡ್ರೆ ಕರೆಕ್ಟ್ ಫಿಟ್ ಆಗೈತೆ. ಕಂಫರ್ಟ್ ನೋಡಲೇ, ನೀನ್ ಚಪ್ಪಲಿ ಏನ್ ನೋಡ್ತೀವ? ಇಲ್ಲಿ ನೋಡ ಸ್ಪಾಂಜ್ ನೋಡೋ. ಚಪ್ಪಲಿ It's have cushioning, internal cushioning, man, internal cushioning. You don't get it, man. ಚಪ್ರಿ ಬಾಯ್, ಚಪ್ರಿ ಬಾಯ್. ಅಲ್ಲ ಗೈಸ್, ನಾನು ಚಪ್ಪಲಿ ತರ ಕಾಣಿಸ್ತಾ ಇಲ್ಲ. ಎಲ್ಲೋ ಹೋಗಿದಾಗ ಚಪ್ಪರಿ ಅಂತ ಒಂದು ವರ್ಡ್ ಹೇಳ್ಬಿಟ್ಟ. ನನ್ನ ತಲೆಯಿಂದ ಅಡಿ ಯಾವುದು ಅಡಿಯಿಂದ ಮಡಿವರೆಗೂ ನಾನು ನೋಡ್ಕೊಂಡ್ಮೇಲೆ ನನಗೂ ಅದೇ ಅನ್ಸ್ಬಿಡ್ತಪ್ಪ. ಶಟ್, ಒಂದು ಹೆಜ್ಜೆ ಮುಂದೆ ಬೇಕಾಗಿಲ್ಲ. ಎನಿವೇಸ್, ಹ್ಯಾಪನ್ಸ್ ಇನ್ ಲೈಫ್. ಎಲ್ಲ ಒಂದು ಪಾಠ. ಕಲರ್ ಹಾಕ್ಸ್ಕೋಬೇಡದಾಗಿತ್ತು, ನಂಗೆ ಸೂಟ್ ಆಗ್ತಾ ಇಲ್ಲ ಅಂತ ಅನಿಸ್ತೈತೆ. ಬಟ್ ಈ ಕಡೆ ಶೇಪ್ ಮಾಡಿ ಪರ್ಫೆಕ್ಟಾಗಿ ಬಂದಿತ್ತು, ಅದೊಂದು ಖುಷಿ ಇದೆ. 6.5 hours later. ಗೈಸ್, ಸೀದಾ ನಮ್ಮ ಮನೆ ಡೋರ್ ಹೋಗ್ಬಿಟ್ಟು ಒಂದೆರಡು ಸರಿ ತಟ್ಟದ ಮೇಲೆ ಫ್ಲ್ಯಾಶ್ ಆಯಿತು. ನಾನು ಹೇರ್ ಕಲರ್ ಹಾಕೊಂಡಿದ್ದೀನಿ ಅಂತ. ಸೊ ಫಸ್ಟ್ಲಿ ನಾವು ಅಮ್ಮನ ರಿಯಾಕ್ಷನ್ ನೋಡಬೇಕು, ಯಾವ ಥರ ರಿಯಾಕ್ಟ್ ಆಗ್ತಾರೆ, ಯಾವ ಥರ ಬೈತಾರೆ, ಹೊಗಳ್ತಾರೆ ಅಂತೆಲ್ಲ. ನಾನು ಅದಕ್ಕೆ ಫಸ್ಟ್ ನಾನು ತಲೆ ಮುಚ್ಕೋಬೇಕು. ಈ ಪುಕ್ಸಟ್ಟೆ ಲೋಕಲ್ ಹೆಲ್ಮೆಟ್ ಏನೈತೆ, ಇದು ನಿಕ್ಕೊಂಡ್ರೆ ನನ್ನ ತಲೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇವಾಗ ನಾನು ಈ ಹೆಲ್ಮೆಟ್ ತೆಗಿಯೋವರೆಗೂ ಸೇಫ್. ಹೆಲ್ಮೆಟ್ ತೆಗೆದ್ಮೇಲೆ ಮಮ್ಮಿ ರಿಯಾಕ್ಷನ್ ನೋಡಬೇಕು. ಸೊ ಹಿಂಗಿದ್ದವನು ಹೆಲ್ಮೆಟ್ ತೆಗ್ದಾಗ ಹಿಂಗೆ ಕಾಣಿಸ್ತದೆ. ಕಲರ್ ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ. ಮಮ್ಮಿ ಕಣ್ಣಕ್ಕೆ ಪಕ್ಕ ಕಾಣಿಸುತ್ತೆ, ಪಕ್ಕ ಗುರ್ತಿಡಿಯುತ್ತೆ. ಲೆಟ್ಸ್ ಸಿ ಮೈ ಮದರ್ಸ್ ರಿಯಾಕ್ಷನ್. ಎಲ್ಲಮ್ಮ ಮಮ್ಮಿ ಕಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡಬೇಕು. ಓಕೆ, ಆದರೆ ಸ್ನಾನ ಮಾಡೋಕ್ಕೆ ಅವರೇ ಹೇರ್ ವಾಶ್ ಮಾಡಿದ್ದಾರೆ. ಆದ್ರೆ ಮೈ ಮೇಲೆ ಬೀಳತ್ತಲ್ಲ, ಮೈ ಮೇಲೆ ಒಂದು ಸ್ವಲ್ಪ ಅದೇ. ಕಟಿಂಗ್ ಮಾಡಿ ಹೆಂಗೈತೆ ಅಂತ ತೆಗಿ ಹೋಗ್ಲಿ, ಒಳಗಡೆ ಬಂದ್ಬಿಟ್ಟಿದ್ಯಾ ಕ್ಲೀನಾಗಿ. ತೆಗಿ ಹೆಲ್ಮೆಟ್ ಗೊತ್ತಾಗತ್ತೆ ಕಟಿಂಗ್ ಹೆಂಗದೆ. ತೆಗಿ ಹೋಗ್ಲಿ, ತೆಗಿ ಅಂದ್ರೆ ಇಲ್ಲ ತೆಗಿ. ಸರಿ ಬಿಡು. ಕಟಿಂಗ್ ಏನು ಮಾಡಿಸಿದ್ಯಾ ನೋಡು ಶೇಪು. ಮುಂದೆಗಡೆ ಮಿಲ್ಟ್ರಿ ಕಟಿಂಗ್ ಅಲ್ವಾ ನಾನು ಹೇಳಿದ್ದು ನಿಮಗೆ? ಮಿಲ್ಟ್ರಿ ಕಟಿಂಗ್ ಮಮ್ಮಿ ಎಷ್ಟು ಸತಿ ಅಂತ ಮಿಲ್ಟ್ರಿ ಕಟಿಂಗ್ ಮಾಡಿಸ್ಲಿ ಮಮ್ಮಿ? ಈ ಸ್ವಲ್ಪ ಡಿಫ್ರೆಂಟ್ ಕಟಿಂಗ್ ಎಲ್ಲೆಲ್ಲ ಹಾಕ್ಬೇಡ. ಸರಿ, ಏನಾಗಿಲ್ಲ ಬಿಡಮ್ಮ. ಹೆಂಗೈತೆ ಕಟಿಂಗ? ಒಳ್ಳೆ ಹೆಣ್ಮಕ್ಳು ಬೇಬಿ ಕಟಿಂಗ್ ಇದ್ದಂಗೆ ಐತೆ. ಏನ ಹೆಣ್ಮಕ್ಳು ಬೇಬಿ ಕಟಿಂಗ್ ಇದ್ದಂಗೆ ಐತೆ. ಏನು ಹೇಳ್ತೀಯಮ್ಮ? ಇನ್ನೊಂದು ತರಿಸ್ತೀನಿ ನೋಡಿ. ಇವಾಗ ಏನ ಕಾಣಿಸುತ್ತೆ ಏನಾದರೂ? ಏನು ಕಾಣಿಸ್ತೈತೆ? ಏನು ಕಾಣಿಸುತ್ತೆ? ಓಕೆ, ಅದೇ ಕೂದಲು ಹಾಂ, ಇಲ್ಲಿ ಮುಂದೆ ಮಾತ್ರ ಐತೆ.
ಇದೊಂದು ಸ್ವಲ್ಪ ಶಾರ್ಟ್ ಮಾಡಿಸುತ್ತಾನೆ. ಶಾರ್ಟ್ ತಾನೆ, ನಾಳೆ ಮಾಡೋ ಸಂಜೆ ಹೋಗ್ತಾಳೆ. ಸಂಜೆ ಹೋಗ್ತಾಳೆ. ಬ್ಯೂಟಿಫುಲ್ ಆಗಿ ಹೋಗ್ತೀನಿ ನಾನು. ಅವಳು ಕಟಿಂಗ್ ಮಾಡಿಸ್ಕೊಂತಲ್ಲ. ಈಗ ಸಂಜೆ ಸಿಕ್ಕಿಲ್ಲ. ಸ್ನಾನ ಮಾಡ್ಕೊಂಡ್ಬಿಡು ಹಂಗೆ. ಆಮ ಬಿಸಿನೀರು ಬರ್ತಾ ಇತ್ತು. ಓಕೆ. ವಾ, ಇದನ್ನ ಕೆಳಗಡೆ ಹಾಕಿಲ್ವಾ? ಇಕ್ತೀನಿ. ಓಕೆ, ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಆಯ್ತಾ. ಎಂಟರ್ಟೈನಿಂಗ್ ಆಗಿರ್ಬೋದು ಅಂತ ಅನ್ಕೊಂಡಿನಿ. ಸೊ ಅಷ್ಟೇ ವಿಷಯ. ಪೀಸ್. ಮತ್ ಏನ್ ಹೇಳಿಲ್ಲ, ತಗೊಂಡೆ ಸ್ನಾನ ಮಾಡೋ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ಏನೋ ಕಾಣಿಸ್ತಾ ಸೀನಾ? ವೈಟ್ ಹಾಕು ಅಂದ್ರೆ ವೈಟ್ ಲೈಟ್ ಹಾಕು. ಆಫ್ ಮಾಡಿ ಫ್ಲಾಶ್. ಏನ್ ಕಾಣಿಸ್ತಾ? ಕಾಣಿಸಿಲ್ಲ. ಕಾಣಿಸ್ತೇನಾ? ಎಲ್ಲಿ ಪ್ಯಾಂಟ್ ಜಿಪ್ಪೇ ಇಲ್ಲ. ನೈಟ್ ಪ್ಯಾಂಟ್ ಇದೆ. ಏನ್ ಪರವಾಗಿಲ್ಲ, ಹೇಳಂಗಿಲ್ಲ ಮುಂದೆನೆ. ಏನಿಲ್ಲಮ್ಮ, ಏನ್ ಕಲರ್ ಹಾಕ್ಸ್ಕೊಂಡು ನಾನು ಕಲರ್ ಹಾಕ್ಸ್ಕೊಂಡೆ. ಏನೈತೆ ಕಲರ್ ಹಾಕ್ಸ್ಕೊಂಡೆ? ಏನಕ್ಕೆ ಹಾಕ್ಸ್ಕೊಂಡಿದ್ಯಾ? ಕೆಂದ ಕಾಣ್ತಾ ಐತೆ. ಒರಿಜಿನಲ್ ಕವರ್ ಬಿಟ್ಟು ಒರಿಜಿನಲ್ ಐತಾನೆ. ನಿಂಗೇನು ವೈಟ್ ಹೇರ್ ಬಂದಿದೆ? ಇದಾದ ಮೇಲೆ ಟಾಪ್ ಸ್ಟೈಲ್ ಅಷ್ಟೇ. ಇದು ಅಡ್ದಾರಿ ಹಿಡಿತಿದ್ಯಾ? ಬೇಡ, ಯಾವನ ಹೇಳ್ತೀನಿ ಅಂತ ನೀನ್ ತಿನ್ನಕ್ ಹೋಗ್ಬೇಡ. ನಿಂಗೆ ಎಷ್ಟೈತೆ ಅಷ್ಟು ನೋಡು. ಇರೋದನ್ನ ಬಿಟ್ಬಿಟ್ಟು ಇದೇ ಇರೋದೆಲ್ಲ ಅವತಾರ ಆಡಕ್ ಹೋಗ್ಬೇಡ. ಸರಿ. ಯಾವನ ಕರ್ಕೊಂಡೋದ ನೀನ್ ಕಲರ್ ಹಾಕ್ಸಕ್ಕೆ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಚೆನ್ನಾಗೈತೆ, ಇರೋ ಕೂದಲು ಹಾಳು ಮಾಡ್ಕೊಂಬೇಡ. ಎಷ್ಟೋ ಜನ ಕೂದಲು ಗತಿಗಳು ಇರಲ್ಲ, ಏನಾದ್ರು ಬೇಕೋ ಮಾಡ್ಕೊಂತಾವೆ. ಹಾಳಾಗಲ್ಲ. ಹೇಳ್ಬೇಕು ತಾನೆ, ಹೇಳ್ತಾ ಇದೀನಿ ಅಂತ. ಕ್ಲಿಪ್ಪಿಂಗ್ ಸರ್ ರೆಡಿ ಇರ್ತಾ ಇತ್ತು. ಹಾಂ, ಸಿಗ್ತೈತೆ ಅಂತ ಏನೇನೋ ಮಾಡ್ಕೊಂಬರಕ್ ಹೋಗ್ಬೇಡ. ಇರೋ ಕೂದಲು ಉದುರೋಗ್ಬಿಡ್ತವೆ. ವೈಟ್ ಇದ್ರೆ ಯಾವ್ದಪ್ಪ ಬಿಳಿ ಕೂದಲೈತೆ ಕಲರ್ ಹಾಕ್ಸ್ಕೊಂಡವ್ರೆ ಇರ್ಬೋದು. ಏನಾಗೈತೆ ನಿಮ್ಗೆ? ಆಮೇಲೆ ಇದು ಸಣ್ಣ ಮಾತ್ರ ಕಾಣ್ತಿಲ್ಲ. ಕೂದಲು ಟಚ್ ಆಗಿಲ್ಲ. ಇದು ಕೂದಲು ರೂಟ್ಸ್ಗೆ ಅಸಹ್ಯ ಕಾಣ್ತೈತೆ. ಕೂದಲು ಹಾಳು ಮಾಡ್ಕೊಂಬೇಡ. ಸರಿ ಮಮ್ಮಿ.